ಮಗಳೇ, ನಾವು ನೆನ್ನೆ ಅಭಿಷೇಕದಲ್ಲಿ ಇವತ್ತು ನಿಂತು ಪ್ರವರ್ತಿಸಲಿಕ್ಕೆ ಆಗೋದಿಲ್ಲ. ರಕ್ಷಣೆ ಹೊಂದಿದಂತ ಆರಂಭದ ದಿನದಲ್ಲಿ ನಿಂತು ಇವತ್ತು ನೀನು ಪ್ರಾರ್ಥನೆ ಮಾಡ್ಕೊಂಡು ಅದೇ ಪ್ರಾರ್ಥನೆ ಅದೇ ಹಾಕಿದ ಹಳೆ ಕ್ಯಾಸೆಟ್ ಹಾಕ್ಬೇಡ. ಪೌಲನ್ ಹೇಳ್ತಾನೆ, ನನ್ನ ಹೊರ ಮನುಷ್ಯನು ನಾಶವಾದ್ರೂ ಕೂಡ ಚಿಂತೆ ಇಲ್ಲ, ನನ್ನ ಒಳ ಮನುಷ್ಯನು ದಿನೇ ದಿನೇ ಹೊಸಬನಾಗಬೇಕೆಂಬುದಾಗಿ. ಕಾರಣ ನೆನ್ನೆ ಇದ್ದಂತ ಅಭಿಷೇಕ ನೆನ್ನೆಗೆ, ಇವತ್ತಿನ ಅಭಿಷೇಕ ಇವತ್ತಿಗೆ, ನಾಳೆ ಅಭಿಷೇಕಕ್ಕೋಸ್ಕರ ಇವತ್ತಿನಿಂದ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡು. ನಾನು ವಿಚಾರ ಹೇಳ್ತೇನೆ, ಇವತ್ತಿನ ನಿನ್ನ ಪ್ರಾರ್ಥನೆ, ಇವತ್ತಿನ ನಿನ್ನ ಆರಾಧನೆ, ನಿನ್ನ ನಾಳೆಯ ವೇದಿಕೆಯನ್ನ ನೀನೇ ರೆಡಿ ಮಾಡ್ತಿದ್ಯಾ ಅಂತ ಅರ್ಥ. ಇವತ್ತು ನೀನೇನಿದೆಯಾ ಅದಲ್ಲ, ನಿನ್ನ ನಾಳೆ ದಿನ ಅದರ ಲಿಸ್ಟ್ ದೇವರ ಕೈಲಿದೆ. ನಿನ್ನ ನಾಳೆ ಏನು ಮಾಡ್ಬೇಕು ಅನ್ನೋಂಥದ್ದು ದೇವರ ಲಿಸ್ಟಲ್ಲಿ ಕಂಪ್ಲೀಟ್ ಆಗಿ ದೇವರಾತ್ಮನ ಲಿಸ್ಟ್ ಮಾಡಿ ಇಟ್ಟಿದ್ದಾನೆ. ನೀನು ಎಲ್ಲಿಗೆ ಹೋಗ್ಬೇಕು, ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು, ಅಲ್ಲಿ ನೀನು ಹೋಗುವ ನಿಮಿತ್ತವಾಗಿ ಎಷ್ಟು ಜನ ಡಿಸ್ಚಾರ್ಜ್ ಆಗ್ತಾರೆ, ನೀನು ಯಾವ ವ್ಯಕ್ತಿ ಭೇಟಿ ಆಗಬೇಕು, ಸಾಯುವಂಥ ನಿರ್ಧಾರ ತಕ್ಕೊಂಡಂಥ ವ್ಯಕ್ತಿಗಳು ಬರೀ ನಿನ್ನ ಒಂದೇ ಒಂದು ಮಾತಿನಿಂದ, ನಿನ್ನ ಒಂದೇ ಒಂದು ಮೆಸೇಜಿಂದ ಎಷ್ಟು ಜನ ನಿರ್ಧಾರವನ್ನು ಬದಲಾಯಿಸ್ತಾರೆ. ನೀನು ಪ್ರಾರ್ಥನೆ ಮಾಡುವಾಗ ಇಂಥ ರೋಗಗಳು ಸೌಖ್ಯವಾಗ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಎಷ್ಟು ಜನ ರಕ್ಷಣೆಗೆ ಬರ್ತಾರೆ, ದೇವರ ಹತ್ರ ಲಿಸ್ಟ್ ಇದೆ. ಇವತ್ತು ನಿನ್ನ ಕೈಯಲ್ಲಿರುವಂಥ ಕಣ್ಣು ನೀರ ವೇದನೆ, ಸೋಲು, ರಿಜೆಕ್ಷನ್, ಇದೆಲ್ಲ ದೇವರ ನಿನ್ನ ಮೇಲಿಟ್ಟಿರುವಂಥ ಲಿಸ್ಟ್. ನೀನು ತಾಯಿ ಗರ್ಭದಲ್ಲಿರುವಾಗಲೇ ನಿನ್ನನ್ನು ಹೆಸರಿಡಿದು ಕರೆದಾತನೊಬ್ಬನಿದ್ದಾನೆ. ನನ್ನ ಅಬ್ರಹಾಮನನ್ನ ದೇವರಾತ್ಮನು ಪ್ರೇರೇಪಿಸಿದಂಥ ಬಲಪಡಿಸಿದಂಥ ಮಾತನ್ನು ಈ ರಾತ್ರಿಯಲ್ಲಿ ಕೆಲವರನ್ನ ನೋಡಿ ಬಲಪಡಿಸೋದಕ್ಕೆ ನಾನು ಬಯಸ್ತೇನೆ. ದೇವರೇ, ನಿನ್ನ ವಾಗ್ದಾನವನ್ನು ನಾನು ಬಾಧ್ಯಸ್ಥನಾಗಿ ಹೊಂದ್ಕೊಳ್ಳೋದಾದ್ರೂ ಹೇಗೆ, ಈ ವಾಗ್ದಾನ ನನ್ನಲ್ಲಿ ಹೇಗೆ ನೆರವೇರ್ತದೆ, ನಾನು ಈ ಅಭಿಷೇಕದಲ್ಲಿ ಹೇಗೆ ನಿಲ್ತೀನಿ, ನನ್ನಿಂದ ಇಷ್ಟು ದೊಡ್ಡ ಕಾರ್ಯ ಹೇಗೆ ನಡೀತದೆ ಎಂಬುದಾಗಿ ಈಗಲೂ ಕೂಡ ಕೆಲವೊಂದು ಕನ್ಫ್ಯೂಷನ್ಗಳ ಮಧ್ಯದಲ್ಲಿ, ಪ್ರಶ್ನೆಗಳ ಮಧ್ಯದಲ್ಲಿ ಅನೇಕರಲ್ಲಿದ್ದೀರಿ. ನಾನು ನಿಮ್ಮನ್ನು ನೋಡಿ ಒಂದು ಮಾತು ಹೇಳ್ತೇನೆ. ದೇವರು ಅಬ್ರಹಾಮನನ್ನ ಕೂಗಿದ್ರು, ಹೊರಗಡೆ ಬಾ ಅಂತ ಹೇಳಿದ್ರು, ಆಕಾಶವನ್ನು ತೋರಿಸಿದ್ರು, ನಕ್ಷತ್ರವನ್ನ ಎಣಿಸಕ್ಕಾದ್ರೆ ಎಣಿಸು, ಅಷ್ಟರ ಮಟ್ಟಿಗೆ ನನ್ನ ಮಹಿಮೆ ನಿನ್ನ ಮುಖಾಂತರ ಪ್ರಕಟಗೊಳ್ತದೆ ಎಂಬುದಾಗಿ ಹೇಳಿದಂತ ರೀತಿಯಲ್ಲೇ ಇವತ್ತು ಕೆಲವರನ್ನ ದೇವರಾತ್ಮನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ಇರುವಂತ ಆಲೋಚನೆ ಅಲ್ಲ, ನಿನ್ನ ಮೇಲೆ ಇಟ್ಟಿರುವಂತ ಆಲೋಚನೆ ಅಲ್ಲ, ನಿನ್ನ ಆಲೋಚನೆಗೂ ಅವನ ಆಲೋಚನೆಗೂ ಟೋಟಲಿ ಡಿಫರೆಂಟ್ ಇದೆ. ಮನುಷ್ಯನ ಆಲೋಚನೆ ನಿಲುಕದಯ್ಯ, ನಿನ್ನ ಆಲೋಚನೆ ವ್ಯರ್ಥವಾಗದು. ನನ್ನ ಆಲೋಚನೆ ನಿನ್ನ ಆಲೋಚನೆಗೆ ಅದು ಎಟ್ಕೋದೇ ಇಲ್ಲ, ಆದರೆ ನಿನ್ನ ಆಲೋಚನೆ ಎಂದಿಗೂ ನನ್ನ ಮೇಲಿರೋದು ವ್ಯರ್ಥವಾಗಿ ಹೋಗೋದೇ ಇಲ್ಲ. ಮನುಷ್ಯನ ಆಲೋಚನೆ ನಿಲುಕದಯ್ಯ, ನಿನ್ನ ಆಲೋಚನೆ ವ್ಯರ್ಥವಾಗದು. ಮನುಷ್ಯನ ಆಲೋಚನೆ ನಿಲುಕದಯ್ಯ, ನಿನ್ನ ಆಲೋಚನೆ ವ್ಯರ್ಥವಾಗದು. ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನಿನ್ನ ಹಾಗೆ ಜೀವಿಸಲು ನನ್ನ ಕಲಿಸು. ಸ್ತುತಿಗೂ ಮಹಿಮೆಗೂ ಯೋಗ್ಯನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನಿನ್ನ ಹಾಗೆ ಜೀವಿಸಲು ನನ್ನ ಕಲಿಸು. ಸ್ತುತಿಗೂ ಮಹಿಮೆಗೂ ಯೋಗ್ಯನೇ, ನಿನ್ನನ್ನೇ ಆರಾಧಿಸುವೆ.